ಸುಮಾರು ಜನ ಏನಾರು ಕಲ್ತ್ರೆ ಅದನ್ನ ಹೇಳ್ಕೊಡಲ್ಲ ಅಂತ ಅಂದ್ಬಿಟ್ಟು. ಹೌದು. ನಾನು ಏನಕ್ಕೆ ಹೇಳ್ಕೊಡ್ತೀನಿ ಅಂತಂದರೆ, ನಮ್ಮ ಎಲ್ಲ ಫೈನಾನ್ಷಿಯಲ್ ಲೋನ್ಸನ್ನ ಕ್ಲಿಯರ್ ಮಾಡಿ ನಮ್ಗೆ ಒಳ್ಳೆ ಜೀವನ ಮಾಡೋಕ್ಕೆ ಹೆಲ್ಪ್ ಮಾಡಿದೆ ಯೂಟ್ಯೂಬ್. ಯೂಟ್ಯೂಬ್ ಇರಲಿಲ್ಲ ಅಂತಂದರೆ ಇವತ್ತು ಬಹುಶಃ ಈ ಒಳ್ಳೆ ಮನೆಯಲ್ಲಿ ನಾವು ಇರೋಕ್ಕಾಗ್ತಿರ್ಲಿಲ್ಲ. ಆ ಗಾಡಿಗಳಿದೆ ನಮ್ಮದು, ಅದು ಇರೋಕ್ಕಾಗ್ತಿರ್ಲಿಲ್ಲ. ನಮ್ಮ ತಮ್ಮ ಡಿಪ್ಲೊಮಾ ಡ್ರಾಪ್ಔಟು, ಇವತ್ತು ಅವನು ಒಬ್ಬ ಟಾಪ್ ಯೂಟ್ಯೂಬರ್, 4 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹೌದು. BMW ಓಡಾಡ್ತಿರ್ತಾರೆ. ಯೂಟ್ಯೂಬ್ ಇರಲಿಲ್ಲ ಅಂದರೆ ಅವ್ರದ್ದು ಇರ್ತಿರ್ಲಿಲ್ಲ. ತೋಟದಲ್ಲಿ ಇನ್ನೊಬ್ಬ ತಮ್ಮ ಇದ್ದಾನೆ, ಅವ್ರು ಮಾಡೋದೇನು ಅಂತಂದರೆ ಎಲ್ಲ ನರ್ಸರಿ ಇರೋದಲ್ಲಿ. ಓಕೆ. ಆಲ್ಮೋಸ್ಟ್ ಮೊದಲು ನಮ್ಮ ದಾಳಿಂಬೆ ತೋಟ ಇತ್ತು, ಎಲ್ಲ ತೆಗೆದ್ಬಿಟ್ಟು ನರ್ಸರಿ ಶುರು ಮಾಡಿದ್ರು. ನರ್ಸರಿ ಬಂತು ಅಂದ್ರೆ ನಿಮಗೆ ಕಸ್ಟಮರ್ಸ್ ಬೇಕಲ್ಲ ಪರ್ಚೇಸ್ ಮಾಡೋಕ್ಕೆ. ಹೌದು. ಏನು ಮಾಡಲ್ಲ ಅವರು, ನಮ್ಮ ತಮ್ಮ ಸೀದಾ ಬರ್ತಾರೆ, ನರ್ಸರಿ ವಿಡಿಯೋ ಮಾಡ್ತಾರೆ, ಅದರ ರೂಟ್ಸ್ ನೋಡಿ ಹೇಗಿದೆ ಅಂತ ತೋರಿಸ್ತಾರೆ, ಗಿಡ ಬೆಳವಣಿಗೆ ಹೇಗಿದೆ ಅಂತ ತೋರಿಸ್ತಾರೆ. ಸರ್ ಆಲ್ ಓವರ್ ಕರ್ನಾಟಕ ಮತ್ತೆ ಕರ್ನಾಟಕದ ಹೊರಗಡೆಯಿಂದನೂ ಬರೀ ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಅವ್ರಿಗೆ ಆರ್ಡರ್ಸ್ ಬರ್ತಿರೋದು. ವಾವ್. ಎಲ್ಲ ಹಂಗೆ ಆರ್ಡರ್ಸು. ಓಕೆ. ಹೀಗೆ ಒಂದು ನಮ್ಗೆ ಹೆಲ್ಪ್ ಮಾಡಿದೆ ಅಂತಂದ್ರೆ ಅದನ್ನ ಬೇರೆಯವ್ರಿಗೆ ಹೇಳ್ಕೊಡೋದು ಇರಬೇಕು. ಇನ್ನೊಂದು ಎಲ್ಲೋ ಒಂದು ಕಡೆ ಕೇಳಿದ್ದೆ, ಇಫ್ ಯು ಹೆಲ್ಪ್ ಎನಫ್ ಪೀಪಲ್ ಅರ್ನ್ ಮೋರ್ ಯು ಕ್ಯಾನ್ ಆಲ್ಸೋ ಅರ್ನ್. ಓಕೆ. ನೀವು ಬಹಳ ಜನಕ್ಕೆ ನೀವು ಹೆಲ್ಪ್ ಮಾಡಿದ್ರೆ, ನೀವು ಅವ್ರಿಗೆ ಹೆಲ್ಪ್ ಮಾಡಿದ್ಮೇಲೆ ನಿಮ್ಗೆ ಖಂಡಿತ ನಿಮ್ಗೆ ಹೆಲ್ಪ್ ಆಗೇ ಆಗುತ್ತೆ. ಖಂಡಿತ. ಬರೀ ನಾನೇ ಒಬ್ಬ ಒಳ್ಳೆ ಆಲೋಚನೆ. ಬರೀ ನಾನೇ ಒಬ್ಬ ಬೆಳಿತೀನಿ ಅಂತಂದ್ರೆ ಅದಾಗಲ್ಲ. ಸೊ ಹೀಗಾಗಿ ಫಸ್ಟ್ ಶುರು ಮಾಡಿದ್ದೆ ಯೂಟ್ಯೂಬ್. ಶುರು ಮಾಡಿದ್ದೆ ಯೂಟ್ಯೂಬು. ಮೊದಲು ನನ್ಗೆ ಏನಿತ್ತು ಆಸೆ, ಮೊದಲು ನಮ್ಮನೆಯವ್ರು ಬೆಳಿಬೇಕು. ಓಕೆ. ನಾನು ಶುರು ಮಾಡಿದೆ, ತಮ್ಮಗೆ ಹೇಳ್ಕೊಟ್ಟೆ, ವೈಫ್ ಹೇಳ್ಕೊಟ್ಟೆ, ಊರಲ್ಲಿರೋ ತಮ್ಮನು ಮಾಡಕ್ ಶುರು ಮಾಡ್ದ, ಅಮ್ಮನೂ ವಿಡಿಯೋ ಮಾಡಕ್ ಶುರು ಮಾಡಿದ್ರು. ಅವ್ರು ಕೆಲವೊಂದು ವಿಡಿಯೋಸ್ಗೂ ಲಕ್ಷಗಟ್ಟಲೆ ವ್ಯೂಸ್ ಬಂತು. ಅವ್ರು ಫುಲ್ ಖುಷಿ, ನನ್ನ ವಿಡಿಯೋಸ್ ಲಕ್ಷಗಟ್ಟಲೆ ಜನ ನೋಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ಹೀಗೆ ಪಕ್ಕದ ಮನೆಯವ್ರಿಗೂ ಹೇಳ್ಕೊಡಕ್ ಶುರು ಮಾಡಿದೆ, ಅವರು ಯೂಟ್ಯೂಬರ್ಸು. ಈಗ ನಮ್ಮ ಮನೆ ಇದೆಯಲ್ಲ, ಹಿಂದೆ ಅಪಾರ್ಟ್ಮೆಂಟ್ ಇದೆ, ಅಲ್ಲೂ ಜನ ಕೆಲವರು ಯೂಟ್ಯೂಬರ್ಸ್ ಇದ್ದಾರೆ, ಈ ಮನೆಯಲ್ಲಿ ಕೆಲವು ಜನ ಯೂಟ್ಯೂಬರ್ಸ್ ಇದ್ದಾರೆ. ಓಕೆ. ಸೊ ಅಂದ್ರೆ ನನ್ಗೆ ಯಾವಾಗಿಂದ ದುಡ್ಡು ಬರಕ್ ಶುರು ಆಯ್ತಲ್ಲ ಯೂಟ್ಯೂಬ್ ಇಂದ, ಅದೊಂಥರ ಅದು ಡ್ರೀಮ್ ಆಯ್ತು ಸರ್ ನಂದು, ಇದನ್ನ ಹೇಳ್ಕೊಡ್ಬೇಕು. ಇಲ್ಲ, ಖಂಡಿತ ಬಹಳ ಖುಷಿಯಾಗಿದೆ ಏನು ಅಂತಂದ್ರೆ, ನೀವು ನಿಮ್ಮ ಬ್ರದರ್ಸು ಮತ್ತೆ ಫ್ಯಾಮಿಲಿ ಎಲ್ರಿಗೂ ಕೂಡ ಬದುಕನ್ನು ಕಟ್ಕೊಟ್ಟಿದ್ದಷ್ಟೇ ಅಲ್ಲ, ನೀವು ಎಷ್ಟೋ ಜನಕ್ಕೆ ಬದುಕನ್ನು ಕಟ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನನ್ಗೆ ಭಾಳ ಇಷ್ಟ ಅನಿಸಿದೆ ಏನಂದ್ರೆ, ಸಾಲದ ಸುಳಿಯಲ್ಲಿ ಸಿಲ್ಕೊಂಡಿದ್ರಿ. ಸಾಲ ಸಾಲ ಸಾಲ. ಆ ಸಾಲದಿಂದ ವ್ಯಕ್ತಿ ಹೊರಗಡೆ ಬರಬೇಕು ಅಂದರೆ ಎಕ್ಸ್ಟ್ರಾ ಇನ್ಕಮ್ ಇರಬೇಕು. ಬರೀ ಸಂಬಳ ಇದ್ರೆ ಜೀವನ ಮಾಡ್ಬೋದು, ಸಂಬಳ ನಂಬ್ಕೊಂಡ್ರೆ. ಅದನ್ನ ಮೀರಿ ಆಲೋಚನೆ ಮಾಡಿದ್ರೆ ನಮ್ಮ ಕನಸನ್ನು ಈಡೇರಿಸ್ಕೋಬಹುದು ಅನ್ನೋದು ಒಂದು ಫಾರ್ಮುಲಾ ನೀವು ಸ್ಪಷ್ಟವಾಗಿ ಹೇಳಿದ್ರಿ.